ರೇಖಾ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಕಸ್ಟಮರ್ ಸ್ಟೇಷನಿಗೆ ಬಂದಿದ್ದೀವಿ. ಇಲ್ಲಿಂದ ಟ್ರೈನ್ ತೊಗೋಬೇಕು ಮತ್ತು ಇನ್ನೊಂದು ಕನೆಕ್ಟಿಂಗ್ ಟ್ರೈನ್ ತೊಗೋಬೇಕು. ಸೊ ಟೋಟಲ್ 2 ಟ್ರೈನ್ಸ್ ಚೇಂಜ್ ಮಾಡಬೇಕು ನಾವು ಆ ಪ್ಲೇಸಿಗೆ ಸೇರ್ಕೊಳ್ಳೋದಕ್ಕೆ. ಸೊ ಅದು ಯಾವ ಪ್ಲೇಸ್ ಅಂತ ನಾನು ಸಸ್ಪೆನ್ಸ್ ಇಟ್ಟಿರ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಬನ್ನಿ ಹೋಗೋಣ. ಸೊ ನಾವು ಕಸ್ಟಮರ್ ಸ್ಟೇಷನಿಂದ ಈಗ ಲಿವರ್ಪೂಲ್ ಸ್ಟೇಷನಿಗೆ ಬಂದಿದ್ದೀವಿ. ಲಿವರ್ಪೂಲ್ ಸ್ಟೇಷನಲ್ಲಿ ಇನ್ನೊಂದು ಟ್ರೈನ್ ತೊಗೊಂಡು ಈಗ ಸೌತ್ಬರಿಗೆ ಹೋಗಬೇಕು. ಎಲ್ಲರೂ ಸೆಟ್ ಆಗಿದ್ದೀವಿ ಸೀಟ್ಸಲ್ಲಿ. ಹಾಯ್ ಸುನೀತಾ, ಲಕ್ಷ್ಮಿ, ವಾಣಿ. హలో అండి. హాయ్ అండి. యువాంష్, కుశల్, అర్జున్, సానిధ్య. హాయ్ సన్నిధి, హాయ్ అనన్య. ಸೊ ಟ್ರೈನ್ ಆಲ್ಮೋಸ್ಟ್ ಖಾಲಿನೇ, ನಾವೇ ಇರೋದು. ಸೊ ಬ್ರೇಕ್ಫಾಸ್ಟ್ ಅಂತೇಳಿ ಆಲೂ ರೋಲ್ ಮಾಡ್ಕೊಂಡು ಬಂದಿದ್ದೆ, ತಿಂತಾ ಇದ್ದೀವಿ. ಹಾಗೆ ಬ್ರೆಡ್ ಕೂಡ ತಂದಿದ್ದಾರೆ, ಬ್ರೆಡ್ ನಟ್ಟೆಲ್ಲ ಮತ್ತು ಚೀಸ್ ಬ್ರೆಡ್. ಸೊ ಎಲ್ಲರೂ ಮಕ್ಕಳು ನಾವೆಲ್ಲ ತಿಂತಾ ಇದ್ದೀವಿ ಟ್ರೈನಲ್ಲಿ, ಯಾಕಂದರೆ ಅಲ್ಲಿ ಫಾರ್ಮಲ್ಲಿ ಮತ್ತೆ ಟೈಮ್ ಇರಲ್ಲ ತಿನ್ನೋಕ್ಕೆ ಅಂತೇಳಿ. ಸೊ ಈಗ ನಾವು ಬಸ್ಸಲ್ಲಿದ್ದೀವಿ. ಸೌತ್ಬರಿಯಿಂದ ನಾವು ಹೋಗ್ತಾ ಇರೋಂಥ ಪ್ಲೇಸ್ಗೆ ಬಸ್ಸಲ್ಲಿ ಹೋಗಬೇಕು. ಮತ್ತು ಆ ಸ್ಟಾಪಲ್ಲಿ ಹೇಳ್ಕೊಂಡು ಒಂದು 15 ಮಿನಿಟ್ಸ್ ವಾಕ್ ಇದೆ, ಹೋಗಬೇಕು. ಸೊ ನೋಡ್ತಾ ಇರ್ಬೋದು ಬಸ್ ಇಲ್ಲಿ. ಸೊ ನಾವು ಸೌತ್ಬರಿಯಿಂದ ಬಸ್ಸಲ್ಲಿ ಬಂದ್ವಿ. ಸೊ ಇಲ್ಲಿ ಇಳ್ಕೊಂಡ್ಬಿಟ್ಟು ಇಲ್ಲಿಂದ ವಾಕ್ ಇದೆ, 15 ಮಿನಿಟ್ಸ್ ವಾಕ್ ಹೋಗಬೇಕು ಫಾರ್ಮ್ಗೆ ಹೋಗ್ಬೇಕಂದ್ರೆ.
ನೋಡಿ ಈ ಕಡೆ ಸೈಡು ಇದೊಂಥರ ಕಂಟ್ರಿ ಸೈಡ್ ಅಂತೀವಲ್ವಾ, ಅಂದರೆ ಹಳ್ಳಿ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಮನೆ ಆಗಿರ್ಬೋದು ಅಥವಾ ವಾತಾವರಣ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಗುಲಾಬಿ ಹೂ ಬಿಟ್ಟಿದೆ ಇಲ್ಲಿ. ಬಂದಾಯಿತು, ನಾ ಹೇಳಿದೆ ಅಲ್ವಾ ಸ್ಪೆಷಲ್ ಪ್ಲೇಸಿಗೆ ಬರ್ತೀವಿ ಇವತ್ತು ಅಂಥೇಳಿ. ಸೊ ಆ ಸ್ಪೆಷಲ್ ಪ್ಲೇಸಿಗೆ ಬಂದಾಯಿತು. ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು ಕೂಡ, ನೇಚರಿಗೆ ತುಂಬ ಹತ್ತಿರ, ಅಂದರೆ ನೇಚರೇ ಅಫ್ಕೋರ್ಸ್. ಇದು ಯಾವುದು ಅಂತಂದರೆ ನೋಡಿ, ಇದು ಪಾರ್ಕ್ ಸೈಡ್ ಫಾರ್ಮ್ ಅಂತ. ನಾವು ಇಲ್ಲಿ ಫ್ರೂಟ್ ಪಿಕ್ಕಿಂಗ್ ಅಂತ ಬಂದಿರೋದು ಇವತ್ತು. ಸ್ಟ್ರಾಬೆರೀಸ್, ರಾಸ್ಬೆರೀಸ್, ಬ್ಲೂಬೆರೀಸ್ ಮತ್ತು ಬ್ಲ್ಯಾಕ್ ಕರೆಂಟ್ಸ್, ಇನ್ನು ತುಂಬಾ ಫ್ರೂಟ್ಸ್ ಮತ್ತು ವೆಜ್ಜೀಸ್ ಎಲ್ಲ ಇದ್ದಾವೆ. ಸೊ ನಾವೇ ಪಿಕ್ ಮಾಡ್ಕೋಬೋದು, ಅದಕ್ಕಂತ ಬಂದಿರೋದು. ಎಲ್ಲರೂ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ಸೊ ನಾನು ವಿಡಿಯೋ ಮಾಡಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ಹೇಗಿರುತ್ತೆ, ಯಾವ್ಯಾವ ಥರದ ಫ್ರೂಟ್ಸ್ ಇದೆ. ಸ್ಟ್ರಾಬೆರೀಸ್ ಅವೈಲೇಬಲ್ ಸ್ವಲ್ಪ ಇದೆ ಅಂತ ಹೇಳಿದರು, ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಬನ್ನಿ ಒಳಗಡೆ ಹೋಗೋಣ. ಸೊ ಇದೆಲ್ಲ ಸ್ಟ್ರಾಬೆರಿ ಗಿಡಗಳು. ಇನ್ನು ಜಸ್ಟ್ ಈಗ ಹೂ ಬಿಟ್ಟಿದ್ದಾವೆ, ಇನ್ನು ಕಾಯಿ ಬಂದಿಲ್ಲ. ಈಗ ಚಿಕ್ಕದಾಗಿ ಬರ್ತಾಯಿದೆ, ನೋಡ್ತಿರ್ಬೋದು. ಸೊ ಈ ಕಡೆ ಬರೋದಕ್ಕಿನ್ನೂ ಟೈಮ್ ಇದೆ, ನಾವು ಮುಂದೆ ಹೋಗ್ಬೇಕೀಗ.
ನೋಡಿ ಆ್ಯಕ್ಚುಲಿ ಇನ್ನೂ ಕಾಯಿದ್ದಾವೆ, ಅಷ್ಟೇನು ಹಣ್ಣಾಗಿಲ್ಲ. ಒಂದು ಬೆಳೆ ಆಯ್ತು ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಇದು ರೀಸೆಂಟಾಗಿ ಹಾಕಿದ್ದಾರೆ, ಕೆಲವು ಮಾತ್ರ ಇದ್ದಾವೆ ನೋಡಿ. ಸೊ ಒಳಗಡೆ ಇರ್ತವೆ, ನೋಡಿ ತಗೋಬೇಕು. ಎಲೆಗಳ ಮಧ್ಯದಲ್ಲಿ ಹೈಡ್ ಆಗಿರ್ತವೆ. ಇದಿನ್ನೂ ಆಗಿಲ್ಲ. ಸೊ ನೋಡಿ, ಸ್ಟ್ರಾಬೆರಿ ಫಾರ್ಮ್ ಇದು. ಈ ಸೈಡೆಲ್ಲ ಸ್ಟ್ರಾಬೆರೀಸು. ಆಗಲೇ ಹೇಳ್ದಾಗೆ ಎಲ್ಲ ಕಾಯಿದ್ದಾವೆ, ಸ್ವಲ್ಪ ಹಣ್ಣುಗಳು ಅಷ್ಟೇನಿಲ್ಲ. ಇರೋದೆಲ್ಲ ಆಲ್ಮೋಸ್ಟ್ ಕಿತ್ಕೊಂಡೋಗಿದ್ದಾರೆ. ಸೊ ಇದ್ರಲ್ಲಿ ನಾನು ಕಿತ್ಕೊಂಡಿದ್ದೀನಿ, ಇಷ್ಟು ಪಿಕ್ ಮಾಡಿದ್ದೀನಿ. ಸೊ ಮಕ್ಕಳು ಇವರೆಲ್ಲ ಕಿತ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಈಗ ರಾಸ್ಬೆರೀಸ್ಗೆ ಹೋಗಬೇಕು. ರಾಸ್ಬೆರೀಸ್ ಕಿತ್ಕೊಳ್ಳೋಣ ಅಂತ ಬನ್ನಿ, ಹೋಗೋಣ ಅಲ್ಲಿ. ಸೊ ಜಸ್ಟ್ ಹಾಗೆ ಚೆಕ್ ಮಾಡಿದಾಗ ನೋಡಿ, ಒಳಗಡೆ ಎಲೆ ಒಳಗಡೆ ಕುತ್ಕೊಂಡಿತ್ತು. ಇದು ಎಷ್ಟು ದೊಡ್ಡದಾಗಿದೆ ಸ್ಟ್ರಾಬೆರಿ. ಸೊ ಹಣ್ಣಾಗಿದೆ, ಸಖತ್ ತಿನ್ನೋಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಫಾರ್ಮಲ್ಲಿ ಏನು ತಿನ್ನಬಾರ್ದು, ಬಟ್ ನಾವು ಗೊತ್ತಲ್ಲ ರೂಲ್ಸ್ ಬ್ರೇಕ್ ಮಾಡೋರೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಫ್ರೆಶ್ ಹಣ್ಣು ನೋಡಿ, ಸಖತ್ ಟೇಸ್ಟ್ ಇದೆ. ಹುಳಿ ಮೈಲ್ಡ್ ಆಗಿದೆ, ಸ್ವೀಟ್ ಆಗಿದೆ. ಆ್ಯಕ್ಚುಲಿ ಕಾಯಿ ಕಿತ್ಕೊಂಡು ಮಾಗ್ಸೋದು ಅದು ಇದು ಇಲ್ಲಿ ಇಲ್ಲ. ಪೂರ ಹಣ್ಣಾಗೋವರೆಗೂ ವೆಯ್ಟ್ ಮಾಡ್ತಾರೆ, ಆಮೇಲೆ ಕಿತ್ತಾರೆ. ಸೊ ಹಾಗಾಗಿ ಇಲ್ಲೆಲ್ಲ ಫ್ರೂಟ್ಸ್ ಚೆನ್ನಾಗಿರುತ್ತೆ, ತುಂಬ ಸ್ವೀಟ್ ಆಗಿದೆ, ಒಳ್ಳೆ ಕ್ವಾಲಿಟಿ ಕೂಡ. ಫ್ರೆಶ್ ಅಲ್ವಾ, ಗಿಡದಿಂದ ಕಿತ್ಕೊಂಡಿರೋದು, ಮಸ್ತಿದೆ. ಮಸ್ತಿದೆ, ಚೆನ್ನಾಗಿದೆ. ತೊಳ್ಕೊಂಡಿದ್ದೀನಿ ನಾನು ವಾಟರ್ ಬಾಟ್ಲಿಂದ ನೀರು ಹಾಕ್ಕೊಂಡು. ಯಮ್ಮಿ ಸ್ಟ್ರಾಬೆರಿ. ಸೊ ಸ್ಟ್ರಾಬೆರೀಸ್ ಆದಮೇಲೆ ಈಗ ರಾಸ್ಬೆರೀಸ್ ಫಾರ್ಮ್ಗೆ ಬಂದಿದ್ದೀವಿ. ಅಂದರೆ ಅಲ್ಲೇ ಪಕ್ಕದಲ್ಲಿದೆ ರಾಸ್ಬೆರಿ ಕ್ರಾಪ್, ನೋಡ್ತಾ ಇರ್ಬೋದು ಇಲ್ಲಿ. ಸೊ ಕಿತ್ಕೊಂಡಿದ್ದೀನಿ ಸ್ವಲ್ಪ. ಸೊ ಇದಿಷ್ಟು ರಾಸ್ಬೆರಿ. ನೋಡಿ, ಈ ಥರ ಇರುತ್ತೆ ರಾಸ್ಬೆರಿ. ಇದು ತುಂಬಾ ಸ್ವೀಟ್ ಆಗಿರುತ್ತೆ. ಸೊ ಈ ಥರ ಇರುತ್ತೆ ಒಳಗಡೆ. ಜಸ್ಟ್ ನಮಗೆ ಆರೆಂಜ್ ಹಣ್ಣು ಒಳಗಡೆ ಪಲ್ಪ್ ಯಾವ ಟೆಕ್ಸ್ಚರ್ ಇರುತ್ತಲ್ವ ಆ ಥರ ಇರುತ್ತೆ. ತುಂಬ ಡೆಲಿಕೇಟ್ ಇದು, ನೀಟಾಗಿ ಕಿತ್ತಬೇಕು. ನೋಡಿ, ಇಷ್ಟೇ ಬರುತ್ತೆ. ಇದು ಒಳಗಡೆದು ಇಲ್ಲೇ ಉಳ್ಕೊಳ್ಳುತ್ತೆ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಇದು ಫುಲ್ ಒಂದೊಂದು ಸತಿ ಇದು ಕೂಡ ಬಂದುಬಿಡುತ್ತೆ. ಸೊ ಎಲ್ಲ ಹೈಡ್ ಆಗಿರ್ತವೆ. ನೋಡಿ ಎಲೆಗಳು ತೆಗಿಬೇಕು ಈ ಥರ. ಇದಿನ್ನೂ ಆಗಿಲ್ಲ. ಇದು ಗ್ರೀನಿಶ್, ಸ್ವಲ್ಪ ಲೈಟ್ ಆರೆಂಜ್ ಇದೆ.
ಬ್ರೀಸಿಂದ ಈ ಕಡೆ ಬಂದ್ವಿ ಪಕ್ಕದ ಫಾರ್ಮ್ಗೆ. ಅಲ್ಲಿ ಬಂದರೆ ನಮಗೆ ಇಲ್ಲಿ ಫ್ರೆಂಚ್ ಬೀನ್ಸ್ ಇದೆ, ಕಿತ್ಕೊತಾ ಇದ್ದೀನಿ ಫ್ರೆಂಚ್ ಬೀನ್ಸ್. ಸೊ ಇದೇ ನೋಡಿ, ಸೊ ಇದೇ ಫ್ರೆಂಚ್ ಬೀನ್ಸ್ ಗಿಡಗಳು. ಸೊ ಒಳಗಡೆ ತೆಗಿಬೇಕು, ಒಳಗಡೆ ತೆಗೆದ್ರೆ ಇಲ್ಲಿರ್ತವೆ ನೋಡಿ. ಸೊ ಇದಿಷ್ಟು ಫುಲ್ ಬರೀ ಫ್ರೆಂಚ್ ಬೀನ್ಸೇ. ಸೊ ಆ ಕಡೆ ಬೀಟ್ರೂಟ್ಸ್ ಇದೆ. ಸೊ ಫ್ರೆಂಚ್ ಬೀನ್ಸ್ ಆದಮೇಲೆ ಬೀಟ್ರೂಟ್ಸ್ಗೆ ಹೋಗಬೇಕು. ಕಡೆ ಫ್ರೆಂಚ್ ಬೀನ್ಸ್ ತಗೊಂಡಿದ್ದಾಯಿತು. ಈ ಕಡೆ ಬಂದಿದ್ದೀವಿ. ಇದಿಷ್ಟು ಬೀಟ್ರೂಟ್ ಫಾರ್ಮು ನೋಡಿ. ಈ ಕಡೆ ಎಲ್ಲ ಆಲ್ಮೋಸ್ಟ್ ಕಿತ್ಕೊಂಡ್ಬಿಟ್ಟಾರೆ. ಸೊ ಸ್ವಲ್ಪ ಮುಂದುಗಡೆ ಹೋಗಬೇಕು. ಕಿತ್ಕೊಳ್ಳೋದು ಬೇರೆ ಅಲ್ಲದೆ ತುಂಬ ವೇಸ್ಟ್ ಮಾಡಿದ್ದಾರೆ ಜನಗಳು. ಅದೇ ಇಲ್ಲಿ ಪ್ರಾಬ್ಲಮ್ಮು. ಇಲ್ಲಂತಲ್ಲ, ಎಲ್ಲ ಕಡೆನೂ ಅದೇ ಪ್ರಾಬ್ಲಮ್ಮು. ನೀಟಾಗಿ ಕಿತ್ಕೊಳ್ಳೋದಿಲ್ಲ, ಕಿತ್ಕೊಂಡ್ಮೇಲೆ ಬೇಡ ಅಂದರೆ ಒಂದು ಕಡೆಗೆ ಹಾಕೋದಿಲ್ಲ. ಸೊ ನೋಡಿ ಬೀಟ್ರೂಟ್. ಫ್ರೆಶ್ ಆಗಿದೆ ತುಂಬ. Nothing seems right, 'cause when you're born I lose my sight. It's harder at night, the curtain's drawn, can't show my eyes. Do you still think of me? I get a feeling you're lost in a dream. Told me I'm all that you need, but you're too far to even hear me scream. Don't let go, I'm too scared to ever wanna be alone if you're not there. To ever wanna be, to ever wanna be, to
It's harder at night. The curtain's drawn, can't show my eyes. Do you still think of me? I get a feeling you're lost in a dream. Told me I'm all that you need, but you're too far to even hear me scream. Don't let go, I'm too scared to ever. ಹಣ್ಣೆಲ್ಲ ಪಿಕ್ ಮಾಡಿದ್ದಾಯಿತು. ಸ್ಟ್ರಾಬೆರೀಸ್, ರಾಸ್ಬೆರೀಸ್ ಮತ್ತು ಬ್ಲ್ಯಾಕ್ ಕರೆಂಟ್ಸ್ ಅಂತ ಚಿಕ್ಕದಾಗಿದೆ. ಆ್ಯಕ್ಚುಲಿ ಅದು ಕವರ್ ಮಾಡಿಲ್ಲ ನಾನು, ಆ ಕಡೆ ಖಾಲಿ ಆಗೋಯ್ತು ಅಂಥೇಳಿ. ಸೊ ಹಾಗೆ ಬೀನ್ಸ್, ಬೀಟ್ರೂಟ್ ಇದಿಷ್ಟು ತಗೊಂಡಿದ್ದೀವಿ. ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಸೊ ಈಗ ಲಂಚ್ ಟೈಮ್, ಹೋಗಬೇಕು ಊಟಕ್ಕೆ. ಕೆಲವೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಮನೆಯಿಂದನೇ, ಫುಡ್ ಸ್ವಲ್ಪ ರೈಸ್ ಐಟಮ್, ಮತ್ತು ಇನ್ನೂ ಸ್ವಲ್ಪ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗ್ಬೇಕೀಗ. ಸೊ ಇದಿಷ್ಟು ಪಾರ್ಕ್ ಸೈಡ್ ಫಾರ್ಮ್ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಹೊಸ ಲೊಕೇಶನಲ್ಲಿ. ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ.